ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಶುರುವಾಗಿದೆ. ಭಾವುಕ ಕ್ಷಣಕ್ಕೆ ಇಷ್ಟು ದಿನ ಇಷ್ಟು ಕಾಲ ಸಾಕ್ಷಿಯಾಗಿತ್ತು ಎಚ್ ಡಿ ರೇವಣ್ಣ ಅವರ ನಿವಾಸ. ಎಚ್ ಡಿ ರೇವಣ್ಣ ನಿವಾಸದಿಂದ ಅಂತಿಮ ಯಾತ್ರೆ. ಹರದನಹಳ್ಳಿಯ ಕಡೆ ಹೊರಟಂತಹ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ. ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಂದ ಹಾದು ಹೋಗುವಂತಹ ಮೆರವಣಿಗೆ ಇದು. ಹಾದಿ ಉದ್ದಕ್ಕೂ ಇಕ್ಕಿರಿದಂತಹ ಜನಸಾಗರ. ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಹೂವಿನ ಮಳೆ. ಹೊಳೆನರಸೀಪುರದಿಂದ ಮಾವಿನ ಕೆರೆಗೆ ಹೊರಟಿರುವಂತಹ ಅಂತಿಮ ಯಾತ್ರೆ. ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಂದ ಹಾದು ಹೋಗುವಂತಹ ಮೆರವಣಿಗೆ ಇದು. ಹಾದಿ ಉದ್ದಕ್ಕೂ ಕಿಕ್ಕಿರಿದಂತಹ ಜನಸಾಗರ. ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಹೂವಿನ ಸುರಿಮಳೆಯನ್ನೇ ಹಾಕಿದ್ದಾರೆ. ಸಂಜೆ 4 ಗಂಟೆಗೆ ಮಾವಿನ ಕೆರೆಯಲ್ಲಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ಇರುತ್ತೆ. ಚೆನ್ನಮ್ಮ ಅಂತಿಮ ದರ್ಶನದ ವೇಳೆಯಲ್ಲಿ ನೂಕು ನುಗ್ಗಲಾಟ ತಳ್ಳಾಟಗಳು ಕೂಡ ಆಗ್ತಾ ಇತ್ತು. ಯಾವ ಮಟ್ಟಿಗೆ ತಾಯಿ ಹೋಗಿದ್ದಾಳೆ ಅಂತಂದ್ರೆ ಎಲ್ಲ ಮಕ್ಕಳನ್ನು ಅಳಿಸಿ ಹೋಗಿರುವಂತಹ ತಾಯಿ. ಆಕೆಯ ಒಂದು ಮುಗ್ಧತೆ ಇದೆಯಲ್ಲ, ಅದೇ ದೊಡ್ಡ ಅಲಂಕಾರವಾಗಿತ್ತು. ಅವರು ಯಾವತ್ತಿಗೂ ಕೂಡ ಬರೀ ಹೊಟ್ಟೆಯಲ್ಲಿ ಕಳಿಸಿದವರೇ ಅಲ್ಲ, ಗಂಡನಿಗೆ ಹೆಗಲಿಗೆ ಹೆಗಲಾಗಿ ಜೀವನ ಸಾಗಿಸಿದಂತಹ ಸಾಧ್ವಿ. ಭಾವುಕ ಕ್ಷಣಕ್ಕೆ ಎಚ್ ಡಿ ರೇವಣ್ಣ ಅವರ ಮನೆ ಸಾಕ್ಷಿಯಾಗಿತ್ತು. ಈಗ ಈ ಲೋಕವನ್ನ ತ್ಯಜಿಸಿ ಬಾರದ ಲೋಕಕ್ಕೆ ಚೆನ್ನಮ್ಮನ ಪಯಾಣ. ಮಾವಿನ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇರುತ್ತೆ. 20,000ಕ್ಕೂ ಹೆಚ್ಚು ಜನರಿಗೆ ಉಪಹಾರವನ್ನು ಕೂಡ ಮಾಡಲಾಗಿತ್ತು. 50,000 ಜನರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇತ್ತು. ಯಾವುದೇ ಕಾರಣಕ್ಕೂ ಹಸ್ಕೊಂಡು ಹೋಗಬಾರ್ದು ಅಂತ ಹೇಳಿ. ಗೌಡರ ಬಳಗ ಸಿಕ್ಕಾಪಟ್ಟೆ ದೊಡ್ಡದು ರೀ. ಗೌಡರ ಬಳಗಕ್ಕೆ ಸಾಕಷ್ಟು ಜನ ಬರ್ತಾರೆ ಹೋಗ್ತಾರೆ. ಆದರೆ ಯಾವತ್ತೂ ಯಾರನ್ನೂ ಕೂಡ ಚೆನ್ನಮ್ಮ ಅವರು ಒಂದು ಕೈ ಕೆಳಗೆ ಒಂದು ಕೈ ಮೇಲೆ ನೋಡಿಲ್ಲ. ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಬರ್ತಾ ಇರುವಂಥದ್ದು. ಅದೇನೋ ಹೇಳ್ತಾರಲ್ಲ, ಎಷ್ಟೇ ಒಳ್ಳೆತನ ಮಾಡಿದ್ರು ಎಷ್ಟೇ ಕೆಟ್ಟತನ ಮಾಡಿದ್ರು ಕೂಡ ಅದು ನಿಮಗೆ ಈ ಲೋಕದಿಂದ ಬೇರೆ ಲೋಕಕ್ಕೆ ಹೋಗ್ಬೇಕಾದ್ರೆ ಕೈ ಹಿಡಿಯುತ್ತೆ ಅಂತ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಜೋಯಲ್, ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು ಎಚ್ ಡಿ ರೇವಣ್ಣ ಅವರ ನಿವಾಸ. ಈಗ ಯಾತ್ರೆ ಶುರುವಾಗಿದೆ. ಎಲ್ಲಿದೆ, ಹೇಗೆ ಬರ್ತಾ ಇರುವಂತದ್ದು ಅಂತ? ಈಗಾಗಲೇ ಹರದನಹಳ್ಳಿಯ ಕಡೆಗೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗ್ತಾ ಇರುವಂತದ್ದು. ಹೂವಿನಿಂದ ಅಲಂಕೃತಗೊಂಡಂತಹ ತೆರೆದ ವಾಹನದಲ್ಲಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಾಗ್ತಾ ಇತ್ತು. ಚೆನ್ನಮ್ಮ ಅವರು ಯಾವ ಸ್ಥಳಗಳನ್ನ ಇಷ್ಟಪಟ್ಟಿದ್ರು ಆ ಸ್ಥಳದಲ್ಲಿ ಏನು ಸಾಗ್ತಾ ಇರುವುದು ಅಂದ್ರೆ ಒಟ್ಟಾರೆಯಾಗಿ ಇಡೀ ಏನು ಹಾಸನ ಜಿಲ್ಲೆಗೆ ಚೆನ್ನಮ್ಮನವರ ಏನು ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇದೆ. ಆದ್ರೆ ಸಾಧ್ಯವಾದಷ್ಟು ಏನು ಭಾಗಗಳಲ್ಲಿ ಈ ಒಂದು ಅಂತಿಮ ಯಾತ್ರೆ ಸಾಗ್ತಾ ಇತ್ತು. ಅದರಲ್ಲೂ ದೇವಸ್ಥಾನಗಳ ಭಾಗದಲ್ಲಿ ಕೂಡ ಈ ಒಂದು ಅಂತಿಮ ಯಾತ್ರೆ ಸಾಗಿ ಮುನ್ನಡೆತಾ ಇರ್ಬೋದು. ಹರದನಹಳ್ಳಿಯ ಮಾವಿನ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಮಾಡ್ಕೊಳ್ಳೋದಾಗಿದೆ. ಆ ನಿಟ್ಟಿನಲ್ಲಿ ಆ ಒಂದು ಹಾದಿಯಲ್ಲಿ ಆಗ್ತಾ ಇರುವಂತದ್ದು. ಏನು ದಾರಿಯುದ್ದಕ್ಕೂ ಕೂಡ ಕಿಕ್ಕಿತ್ತು, ಜನ ಸಾಗರದಲ್ಲಿ ಇಲ್ಲಿ ಸೇರಿದ್ದಾರೆ. ಕಣ್ಣೀರು ಹಾಕಿ ಏನು ಅಂತಿಮ ದಾಯವನ್ನ ಇಲ್ಲಿ ಚೆನ್ನಮ್ಮನವರಿಗೆ ಹೇಳ್ತಾರೆ. ಇಲ್ಲಿ ಬಹಳಷ್ಟು ಜನ ಏನು ಈ ಒಂದು ಕ್ಷಣಕ್ಕಾಗಿ ಅಂದ್ರೆ ಅವರನ್ನ ಕಣ್ತುಂಬಿಕೊಳ್ಳೋಕಾಗಿ ಕಾಯ್ತಾನೆ ಇತ್ತು. ಬೆಳಿಗ್ಗೆಯಿಂದಲೂ ಕೂಡ ಹಳ್ಳಿಗಳಲ್ಲಿ ಏನು ಈಗಾಗಲೇ ಪಟ್ಟಣದ ಭಾಗವನ್ನ ಸಮಿತಿ ಹಳ್ಳಿಯ ಭಾಗದಲ್ಲಿ
ಆಗ್ತಾ ಇರುವಂತದ್ದು ಏನು ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮೊದಲ ಬಾರಿಗೆ ಅಂದ್ರೆ ಮನೆಯಿಂದ ಹೊರಟ ಬಳಿಕ ರೇವಣ್ಣ ಅವರ ಮನೆಯಿಂದ ಹೊರಟ ಬಳಿಕ ಆ ಒಂದು ಪಾಯಿಂಟ್ಗೆ ಸಾಗುತ್ತೆ. ಅದಾದ ಬಳಿಕ ಏನು ಅಲ್ಲಿ ಪಾರ್ಥಿವ ಶರೀರಕ್ಕೆ ಮಂಗಳಾರತಿಯನ್ನ ಮಾಡಿ ತೀರ್ಥ ಪ್ರೋಕ್ಷಣೆಯನ್ನ ಮಾಡುತ್ತಾರೆ ಅರ್ಚಕರು. ಅದರ ನಂತರ ಮುಂದಿನ ಏನು ಆ ಮುಂದಿನ ಸ್ಥಳ ಅಂತಂದ್ರೆ ಕೋಟೆ ಏನು ಹೊಳೆನರಸೀಪುರದ ಶ್ರೀ ರಘುಪತಿ ದೇವಸ್ಥಾನದಲ್ಲಿ ಅಲ್ಲೂ ಕೂಡ ಅರ್ಚಕರು ಈ ಒಂದು ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಸಲ್ಲಿಸ್ತಾರೆ. ಹೀಗಾಗಿ ಈ ದಾರಿಯುದ್ದಕ್ಕೂ ಕೂಡ ಅಂತಿಮ ಯಾತ್ರೆಯನ್ನ ನೋಡಕ್ಕಾಗಿ ಹಾಕಿ ಮೊಬೈಲ್ ವಿಡಿಯೋ ಹಾಗೇನೆ ಫೋಟೋ ಸೆರೆ ಹಿಡಿಸ್ತಾ ಇದ್ದಾರೆ. ಹೀಗಾಗಿ ಏನು ರಸ್ತೆ ಬದಿಯಲ್ಲಿ ಹಾಗೇನೆ ಈ ಒಂದು ಅಂಗಡಿ ಮುಂಗಟ್ಟುಗಳು ಏನಿರುತ್ತೆ ಅಂಗಡಿ ಬದಿಯಲ್ಲಿ ಹಾಗೇನೆ ಏನು ಮನೆ ಮುಂಭಾಗದಲ್ಲಿ ಹಾಗೆ ಮೇಲ್ಭಾಗದಲ್ಲೂ ಕೂಡ ಮೇಲ್ಭಾಗದಲ್ಲೂ ಕೂಡ ನಿಂತು ಟೆರೆಸ್ಗಳಲ್ಲೂ ಕೂಡ ನಿಂತು ಈ ಒಂದು ದೃಶ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾಕೆ ಹರದನಹಳ್ಳಿಯನ್ನ ಚೆನ್ನಮ್ಮನವರ ಪಾರ್ಥಿವ ಶರೀರ ಸಾಕ್ತಾ ಇದ್ದು ಒಂದು ಕಡೆ ಅಭಿಮಾನದ ಮಳೆಯನ್ನ ಇದ್ರೆ, ಇನ್ನೊಂದು ಕಡೆ ಕಣ್ಣೀರು ಅಮ್ಮನವರಿಗೆ ಪ್ರೀತಿಯಂತ ಅಂತಿಮ ಏನು ತಿಳಿಸ್ತಾ ಇದ್ದಾರೆ. ಕಂಕನಹಳ್ಳಿಯನ್ನ ತಲುಪಿದೆ ಚೆನ್ನಮ್ಮನವರ ಅಂತಿಮ ಯಾತ್ರೆ. ಹಾಗೇನೆ ಕಳ್ಳಿಕೊಪ್ಪಲು ಈಗ ಏನು ನಿಲ್ದಾಣ ಅಂತಂದ್ರೆ ಕಳ್ಳಿಕೊಪ್ಪಲು ಆ ಹಳ್ಳಿಯನ್ನ ದಾಟಿ ಮುಂದೆ ಹರದನಹಳ್ಳಿಯನ್ನ ಸಾಕ್ತಾ ಇದೆ. ಕಾವ್ಯ. ಎಸ್ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ಹರದನಹಳ್ಳಿಯ ಕಡೆಗೆ ಹೊರಟಿರುವಂತಹ ಚೆನ್ನಮ್ಮ ಅವರ ಒಂದು ಪಾರ್ಥಿವ ಶರೀರ, ಅವರ ಬಂಧು ಮಿತ್ರರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ.